ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆತ್ಮೀಯ ಸ್ನೇಹಿತರೆ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಿಮಗೆ ಹಬ್ಬದ ಶುಭಾಶಯ ಹೇಳೋಣ ಅಂತ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ, ನಮ್ಮ ತಂದೆಯವರು ಪ್ರತಿನಿತ್ಯ ಒಂದೊಂದು ಅಡುಗೆಗಳು ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಸ್ನೇಹಿತರೆ. ಇವರು ಚಿಕ್ಕ ವಯಸ್ಸಿನಿಂದಲೂ ಸಹ ಒಂದು ರೀತಿ ಅಡುಗೆಗಳನ್ನು ಮಾಡುವಂಥ ಹವ್ಯಾಸ ಅವರಲ್ಲಿ ಇದೆ ಸ್ನೇಹಿತರೆ. ಈಗ ಬೇವು ಬೆಲ್ಲದ ಬಗ್ಗೆ ಸ್ವಲ್ಪ, ಯುಗಾದಿ ಹಬ್ಬದ ಬಗ್ಗೆ ನಿಮಗೊಂದು ಸ್ವಲ್ಪ ಅವರಿಗೆ ಗೊತ್ತಿರುವ ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಾರೆ ಸ್ನೇಹಿತರೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ಗುರುಸ್ತೋತ್ರ ಮಾಡಿ ಗುರುವನ್ನು ನೆನೆಸುತ್ತಾ ಈ ಹೊಸ ವರ್ಷದ ನಿಮಿತ್ತವಾಗಿ ಇವತ್ತು ಯುಗಾದಿ ಆಚರಣೆ ಮಾಡ್ತಿದ್ದೆವು. ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ಭಾಳ ಮಹತ್ವದ್ದು. ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿ ಪಂಚಾಂಗ ಕೂಡ ಇದೇ ಇದರಿಂದ ಪ್ರಾರಂಭ ಆಗ್ತದೆ. ಇಂಗ್ಲೀಷ್ದಲ್ಲಿ ಜನವರಿ ಡಿಸೆಂಬರ್ ಅಂತ ಬರ್ತದೆ. ಆದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪಂಚಾಂಗ ಯುಗಾದಿಯಿಂದ ಯುಗಾದಿವರೆಗೆ ಇರ್ತದೆ. ಅದಕ್ಕೆ ನಾವು ಇಡೀ ವರ್ಷದಲ್ಲಿ ನಾವು ಏನು ಕಷ್ಟಗಳನ್ನು ಭೋಗಿಸ್ತೀವಿ, ಏನು ಸುಖಗಳನ್ನು ಅನುಭವಿಸ್ತೀವಿ, ಅವೆಲ್ಲವನ್ನು ನಾವು ಇದು ಮಾಡೋ ಸಲುವಾಗಿ ನಮ್ಮ ಜೀವನದಲ್ಲಿ ಬಂದಂಥ ಸುಖ ದುಃಖಗಳನ್ನು ನೆನೆಸೋ ಸಲುವಾಗಿ ನಾವು ಇವತ್ತಿನ ದಿವಸ ಯುಗಾದಿ ಪಡ್ಡ ದಿವಸ ಮುಂಜಾನೆ ಸ್ನಾನ ಮಾಡಿದ ಕೂಡಲೇ ದೇವರ ನಮಸ್ಕಾರ ಮಾಡಿ ದೇವರನ್ನು ಸ್ಮರಿಸುತ್ತಾ ಗುರು ಹಿರಿಯರನ್ನು ನಮಸ್ಕಾರ ಮಾಡುತ್ತಾ ನಾವು ಇವತ್ತು ಬೇವು ಬೆಲ್ಲವನ್ನು ಸ್ವೀಕರಿಸ್ತೀವಿ. ಬೇವು ಬೆಲ್ಲವನ್ನು ಯಾಕೆ ಸ್ವೀಕರಿಸಬೇಕು ಅಂದ್ರೆ ಅದು ನಮ್ಮ ಜೀವನದ ಒಂದು ಕುರುವಾಗಿದೆ. ನಮ್ಮ ಜೀವನದಲ್ಲಿ ಬರುವಂಥ ಸುಖಗಳು ಮತ್ತು ದುಃಖಗಳು, ಸುಖ ಅಂದ್ರೆ ಬೆಲ್ಲ, ದುಃಖ ಅಂದ್ರೆ ಬೇವು, ಇವೆರಡೂ ನಮ್ಮ ಎಡಬಲ ಇದ್ದಂತೆ, ಹಗಲು ರಾತ್ರಿಗಳಿದ್ದಂತೆ. ಇವುಗಳನ್ನು ನಾವು ಸಮವಾಗಿ ನೋಡಿಕೊಂಡು ಹೋಗಬೇಕು. ಬಡತನ ಇರಲಿ, ಸಿರಿತನ ಇರಲಿ, ಸುಖವೇ ಇರಲಿ, ದುಃಖವೇ ಇರಲಿ, ಯಾವುದೇ ಇದ್ದರೂ ಕೂಡ ನಾವು ಸಮನಾಗಿ ಹಂಚಿಕೊಂಡು ಯಾವತ್ತು ಸದಾಕಾಲ ನಗುತ್ತಾ ಅದನ್ನು ಸರಳ ರೀತಿಯಿಂದ ಸಾಗಿಸ್ಕೊಂಡು ಹೋಗಬೇಕು. ಆದ್ದರಿಂದ ನಾವು ಏನು ಮಾಡ್ತೀವಿ, ಇವತ್ತಿನ ದಿವಸ ನಮ್ಮ ಜನ ಎಲ್ಲರೂ ಬೇವು ಬೆಲ್ಲವನ್ನು ಸೇವಿಸಿ ನಾವು ಇವತ್ತು ಇದನ್ನು ನೆನೆಸುತ್ತಾ ಹೋಗುತ್ತೇವೆ. ಇದೇ ನಮ್ಮ ಯುಗಾದಿಯ ವಿಶೇಷ ಕಾರ್ಯಕ್ರಮವಾಗೈತಿ. ಆದ್ದರಿಂದ ಪೂರ್ವಜರು ಬೇವು ಬೆಲ್ಲವನ್ನು ಅವತ್ತಿನಿಂದಲೂ ಇವತ್ತಿನವರೆಗೂ ಸೇವಿಸ್ತಾ ಬಂದಾರೆ. ಇದೇ ರೀತಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತಂತ ಹೇಳುತ್ತಾ 4 ಮಾತುಗಳನ್ನು ಮುಗಿಸ್ತೀರಿ. ಧನ್ಯವಾದಗಳು. ನನ್ನ ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾವೇನು ಬಯಸಂಗಿಲ್ಲ. ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟು, ಮತ್ತು ನಮ್ಮದು ಪ್ರತಿನಿತ್ಯ ಒಂದೊಂದು ಅಡುಗೆಗಳನ್ನು ಅಜ್ಜಾರು ಮಾಡಿ ನಿಮ್ಮಂದು ತೊಗೊಂಬರ್ತಾರೆ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕಿದಾಗ ನಮಗೂ ಒಂದು ಒಳ್ಳೆಯ ರೀತಿಯ ಮತ್ತು ಹೊಸ ರುಚಿಯ ಅಡುಗೆಗಳನ್ನು ನಿಮ್ಮ ಮುಂದೆ ತೊಗೊಂಬರಕ್ಕೆ ನಮಗೆ ಒಂದು ರೀತಿ ಪ್ರೋತ್ಸಾಹ ದೊರೀತದೆ. ನಮಗೆ ಹುರುಪು ಬರ್ತದೆ, ಉತ್ಸಾಹ ತುಂಬುತ್ತದೆ. ಆದ್ದರಿಂದ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಈ ಧನ್ಯವಾದಗಳೊಂದಿಗೆ ಮುಗಿಸ್ತೇನೆ. ನಮಸ್ಕಾರ ಸ್ನೇಹಿತರೆ.